ನಮ್ಮ ಒಂದು ಪಾದಯಾತ್ರೆಗೆ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಕದರಾದ ಟೌನ್ಶಿಪ್ ನಗರ ಗ್ರಾಮ ಪಂಚಾಯತ್ ಸದಸ್ಯರು, ರೈತ ಸಂಘದ ಅಧ್ಯಕ್ಷರು ನಮ್ಮ ಭೇಟಿಯಾಗಿ ನಮ್ಮ ಪಾದಯಾತ್ರೆಗೆ ಸ್ಟೆಪ್ ಆಗ್ತಾ ಇದ್ದಾರೆ. ಇವರು ಪಾದ ಮಾಡ್ತಾ ಇದ್ದಾರೆ ನಮ್ಮ ಒಟ್ಟಿಗೆ. ಸರ್, ಈಗ ನಾವು ನಿಮ್ಮ ಊರಿಗೆ ಬರ್ತಾ ಇದ್ದೇವೆ, ನಿಮ್ಮ ಪಂಚಾಯತಿ ಹತ್ರ ನಾವು ಕೈಗಾಗಿ ಬರ್ತಾ ಇದ್ದೇವೆ. ಯಾಕಂದರೆ ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲದೆ ಮೋಸ ಮಾಡ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು. ಅದಕ್ಕಾಗಿ ನಾವು ನಿನ್ನಿಂದ ಪಾದಯಾತ್ರೆ ಹೊರಟಿದ್ದೇವೆ. ಇವತ್ತು ಈ ಅಂಬ್ರಾಯ ಕ್ಷೇತ್ರದಿಂದ ಮುಂದೆ ಮತ್ತೆ ಹೋಗ್ತಾ ಇದ್ದೇವೆ. ಸರ್, ಈಗ ಯುವಕರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್? ನಮ್ಮ ಕಾರವಾರ ತಾಲೂಕಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರಾಜೆಕ್ಟ್ಗಳಾಗಿದ್ದಾವೆ. ಆದರೆ ನಮ್ಮ ಯುವಕರಿಗೆ ಅಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಇಲ್ಲಿ ಲಾಬಿ ನಡೀತಾ ಇದೆ. ಹೊರ ರಾಜ್ಯದ ಅನೇಕ ಅಧಿಕಾರಿಗಳು ಈ ನಮ್ಮ ಯೋಜನೆಯಲ್ಲಿ ತುಂಬಿಟ್ಟಿದ್ದಾರೆ. ಅವರಿಗೆ ಬೇಕಾದಂಗೆ ಅವ್ರ ಜನರನ್ನು ಮಾತ್ರ ಆಯ್ಕೆ ಮಾಡೋದು ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ಏನಾದರೂ ಅವಘಡ ಸಂಭವಿಸಿದರೆ, ಕೈಗಾ ಅಂಥ ಪ್ರದೇಶದಲ್ಲಿ ಸಂಭವಿಸಬಾರ್ದು. ಏನಾದರೂ ಅವಘಡ ಸಂಭವಿಸಿದರೆ ಇದರ ಇಫೆಕ್ಟನ್ನು ನಮ್ಮ ಜನ ಇದು ಮಾಡಬೇಕಾಗ್ತದೆ, ಅದರಿಂದ ಅನುಭವಿಸಬೇಕಾಗ್ತದೆ. ಅದರಿಂದ ನಮ್ಮ ಸುತ್ತಮುತ್ತಲಿನ ಈ ಎಜುಕೇಷನ್ ಆದಂತಹ ಯುವಕರಿಗೆ ಈ ಯಾವುದೇ ಒಂದು ಅಡೆತಡೆ ಅಂತ ಏನೋ ಒಂದು ಸ್ಪೆಷಲ್ಲಾಗಿ ಒಂದು ಯೋಜನೆಗಳನ್ನು ರೂಪಿಸಿ ನಮ್ಮ ಹುಡುಗರಿಗೆ ಇಲ್ಲಿ ಈ ಯೋಜನೆಗಳಲ್ಲಿ ನೌಕರಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇದಕ್ಕೆ ನಮ್ಮ ಎಂಪಿಗಳು ಲೋಕಸಭೆಯಲ್ಲಿ ಧ್ವನಿ ಎತ್ತುವಂತಹ ಕೆಲಸ ಆಗಬೇಕು. ಅದೇ ರೀತಿಯಾಗಿ ನಮ್ಮನ್ನು ಆಳುವಂತಹ ಈ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ MLAಗಳು ಕೂಡ ಇದಕ್ಕೆ ಸಹಕಾರ ನೀಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್, ಈಗ ಉಡುಪಿ ಮಂಗಳೂರು ಕ್ಷೇತ್ರಕ್ಕೆ ಹೋದರೆ ನಾವು ಅಲ್ಲಿ ರಾಜಕಾರಣ ಏನಂದರೆ JDS, ಕಾಂಗ್ರೆಸ್ಸು, BJP ಎಲ್ಲ ಒಟ್ಟಿಗಾಗಿ ಹೋರಾಟ ಮಾಡ್ತಾರೆ. ಯಾರಿಗೆ? ಯುವಕರ ಸಲುವಾಗಿ, ಉದ್ಯೋಗಸ್ಕೋರಗಳಿಗೆ ಯಾವುದೇ ಒಂದು ಆಸ್ಪತ್ರೆ ಬರಬೇಕಾದ್ರೆ, ಯಾವುದೇ ಏನೂ ಸಮಸ್ಯೆ ಇದ್ದರೆ, ಆ ಊರಿನ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಎಲ್ಲ ಒಟ್ಟಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗಿದೆ, ಸ್ವಲ್ಪ ಇದರಿಂದ ಕೊರತೆ ಆಗಿದೆ. ಒಬ್ಬ ರಾಜಕೀಯ ಲೀಡ್ರನ್ನು ನೋಡಿದ್ರೆ ಇನ್ನೊಬ್ಬ ರಾಜಕೀಯ ಲೀಡ್ರಿಗೆ ಆಗಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಆಗಬಾರ್ದು. ಬೇರೆ ರಾಜ್ಯಗಳಲ್ಲೂ ಕೂಡ ಅಥವಾ ನಮ್ಮ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಜನಪರವಾದಂತಹ ಕೆಲಸಕ್ಕೆ ಪಕ್ಷಾತೀತವಾಗಿ ಹೋರಾಡುವಂತಹ, ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಆದರೆ ನಮ್ಮಲ್ಲಿ ಏನೋ ಗೊತ್ತಿಲ್ಲ, ಸ್ವಾರ್ಥ ಜಾಸ್ತಿ ತುಂಬಿಕೊಂಡಿದೆ, ಹಾಗೆ ಅನಿಸ್ತಾ ಇದೆ. ಅದು ಆಗಬಾರ್ದು. ಅದರ ಸಲುವಾಗಿ ನಮ್ಮ ಯುವಕರು ಮುಂದೆ ಬರಬೇಕು, ನಮ್ಮ ಊರು ಜನ ಎಲ್ಲರೂ ಮುಂದೆ ಬರಬೇಕು. ಇಂಥ ಹೋರಾಟಗಳಿಗೆ ಎಲ್ಲರೂ ಕೂಡ, ಎಲ್ಲ ಸಂಘಟನೆಗಳು ಕೂಡ ಭಾಗಿಯಾಗಬೇಕಂತೇಳಿ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಇದಷ್ಟು ಸರ್, ತಮ್ಮ ಸಪೋರ್ಟು ನಾಳೆ ಯಾವ ರೀತಿ ಇರುತ್ತೆ? ನಿಮ್ಮ ಸೈನ್ಯದ ಸಪೋರ್ಟು, ನಿಮ್ಮ ಸಪೋರ್ಟು ಯಾವ ರೀತಿ ಇರುತ್ತೆ? ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಈ ಹಿಂದೆನೂ ಕೂಡ ತಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೇನೆ. ನಮ್ಮ ಬೆಂಬಲ ಇಂಥ ಕೆಲಸಕ್ಕೆ ಯಾವಾಗಲೂ ಇರ್ತದೆ. ನಾಳೆ ನಮ್ಮ ಜನರನ್ನು ಕೂಡ ನಾನು ಅಲ್ಲಿ ಕರ್ಕೊಂಡು ಬರಲಿಕ್ಕೆ, ಆದಷ್ಟು ಹೆಚ್ಚು ಜನರನ್ನು ಕರ್ಕೊಂಡು ಬರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೀನಿ. ನಿಜವಾಗ್ಲೂ ಇವರು ನಮ್ಮ ಹೋರಾಟಗಾರರು, ಇವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು. ನಿಜವಾಗ್ಲೂ ಅಲ್ಲಿ ಇವರು ಏರಿಯಾದಲ್ಲಿ ಜನ ಇದ್ದಾರಲ್ಲ, ಇಂತಹ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ಇಂಥ ನಾಯಕರೇ ನಮ್ಗೆ ಬೇಕು. ಯಾಕಂದರೆ ಇಂಥ ನಾಯಕರಿಂದನೇ ಅಭಿವೃದ್ಧಿ ಆಗೋದು. ಎಲ್ಲ ಇಂಥ ನಾಯಕರಿಂದಲೇ ನಿರುದ್ಯೋಗ ಸಮಸ್ಯೆ ಪರಿಹಾರ ಸಿಗೋದು. ಇಂಥ ನಾಯಕರಿಗೆ ಆಯ್ಕೆ ಮಾಡಿದಂಥ ಶ್ಯಾಮನಾಥ್ ಸಾಹೇಬರಿಗೆ ಆಯ್ಕೆ ಮಾಡಿದಂಥ ಆ ಊರಿನ ಎಲ್ಲ ಜನರಿಗೆ ನಮ್ಮ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಕಾರವಾರ ಕೈಗಾ ಪಾದಯಾತ್ರೆ ಹೋರಾಟ ಸಮಿತಿ ತೀವ್ರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.